ಒಂದು ಎರಡು ಫಸ್ಟ್ ಟೈಮ್ ನೀವೇ ಕೊಡ್ದಿರೋದು. ಫಸ್ಟ್ ಟೈಮ್ ನಾನೇ ಕಲಾಯಿಸಿ ಚೆನ್ನಾಗಿ ಕೊಡ್ತಾರೆ. ಈಗ ನಮ್ದು 5 ಕಬ್ನಾಲು ರೆಡಿ ಆಗೈತೆ. ಹೃದಯದ ಅರಸಿ ನೀನಾಗು ವೋಟ್ ಫಾರ್ ಕೋಬ್ರಾ ಲವ್ ಸ್ಟೋರಿ ಗೈಸ್. ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಕೋಬ್ರನ್ಗೆ ನಾನು ಇವತ್ತು ಏನ್ ಚಾಲೆಂಜ್ ಕೊಡ್ತಿದ್ದೀನಿ ಅಂತ ಅಂದ್ರೆ, ಫಾಸ್ಟ್ ಆಗಿ ಕಬ್ನಾಲ್ ಕುಡಿಯೋ ಚಾಲೆಂಜ್ ನ ಕೊಡ್ತೀನಿ. ಅವನು ಫಾಸ್ಟ್ ಆಗಿ ತಿಂತಾನೆ, ಆದ್ರೆ ಫಾಸ್ಟ್ ಆಗಿ ಕುಡಿಯಕ್ಕಾಗುತ್ತಾ ನೋಡೋಣ. 5 ಕಬ್ನಾಲ್ನ ಕೋಬ್ರಾ ನೀನು ಅಂದ್ರೆ 5 ಗ್ಲಾಸ್ ಕಬ್ನಾಲ್ನ 1 ನಿಮಿಷದಲ್ಲಿ ಕುಡಿದು ಮುಗಿಸ್ಬೇಕು. ಆಗುತ್ತಾ ನಿನ್ನ ಹತ್ರ? ಹಾ, 1 ನಿಮಿಷದಲ್ಲಿ 5 ಕಬ್ನಾಲ್ ಲೋಟದಲ್ಲಿರೋ ಜ್ಯೂಸ್ ನ ಕುಡಿಬೇಕು ನೀನು. ಟ್ರೈ ಮಾಡ್ತೀನಿ. ಟ್ರೈ ಎಲ್ಲ ಮಾಡ್ಬೋದು ಕೋಬ್ರಾ. ಕಬ್ನಾಲ್ ಒಂದ್ ಸ್ವಲ್ಪ ಕಷ್ಟ ಕಣೆ. ಇನ್ನೇನ್ ಕೊಡ್ಬೇಕು ನಿಂಗೆ? ಓಕೆ, ಟ್ರೈ ಮಾಡ್ತೀನಿ. 1 ನಿಮಿಷ ಇನ್ನೇನ್ ಕುಡಿಯೋದ್ ಕೊಡ್ಬೇಕು ಹೇಳು, ಯಾವ್ದು ಈಸಿಯಾಗಿ ಮಾಡ್ತೀಯ? ಇದನ್ನೇ ಮಾಡ್ತೀನಿ. ಆಲ್ ದ ಬೆಸ್ಟ್ ಕೋಬ್ರಾ, ಒಳ್ಳೇದಾಗ್ಲಿ. ಗೈಸ್, ನಾನು ಗೌತಮ್ ಚಾನಲ್ ಒಂದು ವಿಡಿಯೋ ಮಾಡಕ್ ಬಂದೆ. ಬಟ್ ಏನಾದ್ರೆ ಸೈಕ್ ಆಯ್ತೈತೆ ಅಂದ್ರೆ ಡೇರ್ ಚಾಲೆಂಜ್ ಕೊಟ್ಬಿಟ್ಟು ಯಾರು ನೋಡ್ರು ಒಳ್ಳೆ ಇದ್ ಮಾಡ್ತಿದ್ದಾನೆ. ಮಾತ್ರ ಸೈಕ ಬಂದೈತೆ ವಿಡಿಯೋ ಮಾತ್ರ. ಯಾವಾಗ ಹಾಕದ್ ನೀನು? ಶನಿವಾರ ಎಷ್ಟು ಗಂಟೆಗೆ? 11 ಗೈಸ್, ಶನಿವಾರ 11:11ಕ್ಕೆ ನಮ್ ಗೌತಮ್ ಚಾನಲ್ ವಿಡಿಯೋ ಬರುತ್ತೆ, ನೋಡಿ ಯಾರು ಮಿಸ್ ಮಾಡ್ಬೇಡಿ. ಈಗ ನನ್ಗೆ ಯಾವ ತರ ಆಗ್ತೈತೆ ಅಂದ್ರೆ ನನ್ಗೆ ಒಂಥರ ಸೈಕ್ ಐತೈತೆ ನಿಜವಾಗ್ಲೂ. ಆ ತರ ಚಾಲೆಂಜ್ ಕೊಟ್ಟಾಕ್ಬಿಟ್ಟಿದ ನನ್ಗಂತೂ. ನನ್ಗೆ ಎಷ್ಟೇನ್ ಮಾಡಕ್ಕೆ ಆಯ್ತಿಲ್ಲ, ಆ ತರ ಕೊಟ್ಟಿದ್ದಾನೆ. ಗೈಸ್, ಇವತ್ತು ನನ್ನ ಚಾನಲ್ಗೆ ಒಂದು ವಿಡಿಯೋ ಮಾಡ್ಬೇಕು, ಅದರಿಂದ ಗೌತಮ್ ಚಾನಲ್ಗೆ ಮಾಡ್ಬಿಟ್ಟು ಆಮೇಲೆ ನನ್ನ ಚಾನಲ್ಗೆ ಮಾಡ್ತೀನಿ. ಬನ್ನಿ ಹೋಗೋಣ. ನೋಡಿ, ಇಲ್ಲ ಚನ್ನಪಣ್ಣ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀನಿ, ಮಳೆ ಬರ್ತೈತೆ, ಅದರಿಂದ ಇಬ್ರು ನಿಂತಿದೀವಿ. ನಮ್ಮ ಗಟ್ಟಿಯಾಳು ಬುಲೆಟ್ ಸೇಡ್ಕೊಂಡು ನಿಂತ್ಕೊಬಿಟ್ಟವನೆ. ನಮ್ಮ ವಿಡಿಯೋ ಮೇಲೆ ಅವನೇ. ಗೈಸ್, ಇವಾಗ ಗೌತಮ್ ಚಾನಲ್ಗೆ ವಿಡಿಯೋ ಎಲ್ಲ ಮುಗಿಸ್ಕೊಂಡ್ ಬಂದಿದೀವಿ. ಮಾತ್ರ ಸ್ಟಾರ್ಟಿಂಗ್ ಮಾಡೋದ್ಕಿಂತ ಲಾಸ್ಟ್ ಅಲ್ಲಿ ಮಾಡಿದ್ನಲ್ಲ ಒಂದು 3 ಚಾಲೆಂಜು ಸಿಕ್ಕಾಬಟ್ಟೆ ನನ್ನ ಕೈಲೇ ಮಾಡಕ್ಕಾಗಿಲ್ಲ. ಅದ್ರಲ್ಲಿ ಗೌತಮ್ ಮಾಡಿದಾನೆ, ಸಿಕ್ಕಾಬಟ್ಟೆ ಮಜಾ ಐತೆ. ಬಟ್ ಕೈ ಇದೆಲ್ಲ ಏನು ಅಂತ ನೋಡ್ತಾ ಇದೀರಾ? ಅವ್ನ ಚಾನಲ್ ಶನಿವಾರ ಬರುತ್ತೆ, ನೋಡಿ ಏನು ಅಂತ. ಗೈಸ್, ಇವಾಗ ನನ್ನ ಚಾನಲ್ಗೆ ಇನ್ನೂ ವಿಡಿಯೋ ಮಾಡ್ಬೇಕು, ಈಗ ಹೋಗ್ಬೇಕು ವಿಡಿಯೋ ಮಾಡಕ್ಕೆ. ಮಳೆ ಬೇರೆ ಬರ್ತೈತೆ. ಗೌತಮ್ ಕೆಲಸ ಐತಂತೆ, ಅದಕ್ಕೆ ಅವ್ರ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ನನ್ನ ಹೋಗ್ತಿದ್ದಾನೆ. ನೋಡಿ ಗೌತಮ್ ಮನೆ ಯಾವ ತರ. ನಂಗೊಂದು ಒಂದ್ ಫ್ಲೋರ್ ಅಲ್ಲಿ ಬಾಡಿಗೆ ಕೊಡು, ನಂಗೊಂದ್ ಫ್ಲೋರ್ ಅಲ್ಲಿ ಬಾಡಿಗೆ ಕೊಡು, ಫ್ರೀನಾ ನನಗೆ? ಯಾಕೆ ಈ ತರ? ನಾನು ಬೆಂಗಳೂರಿಗೆ ಹೊಂಟೈತೀನಲ್ಲ, ಅವಾಗ ನೀನೇ ಮಾಡಿಕಲ್ಲ. ಹೌದಾ? ಗೈಸ್, ಬನ್ನಿ ನನ್ನ ಚಾನಲ್ಗೆ ವಿಡಿಯೋ ಮಾಡಕ್ ಹೋಗೋಣ. ಬರೋ ಬುಲೆಟ್ ಹೋಗುತ್ತೆ. ನಮ್ ಕ್ಯಾಮರಾಮನ್ ಬುಲೆಟ್ ಅಣ್ಣ ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡಿದ್ದಾರೆ, ಎಲ್ಲ ಥ್ಯಾಂಕ್ಸ್ ಹೇಳಿ. ಮಳೆ ಬರ್ತಿಲ್ಲ. ಸರಿ ಹೋಗ್ತೀನಿ ಮಳೆ ಬರ್ತೈತೆ. ಗೈಸ್, ಮಳೆ ಬರ್ತೈತೆ. ನನ್ನ ಚಾನಲ್ಗೆ ಈಗ ವಿಡಿಯೋ ಮಾಡ್ಬೇಕು, ಬನ್ನಿ ಹೋಗೋಣ ನಾವು. ಗೈಸ್, ವಿಕಾಸ್ ಕೊಟ್ಟಿರೋ ಚಾಲೆಂಜ್ ನ ಇವಾಗ ಕಂಪ್ಲೀಟ್ ಮಾಡಕ್ ಬಂದಿದ್ದೀನಿ. 1 ನಿಮಿಷದಲ್ಲಿ 5 ಲೋಟ ಕಬ್ನಾಲ್ ಕುಡಿಬೇಕು. ನೋಡಿ, ಮಳೆ ಬಂದ್ಬಿಟ್ಟು ಕಬ್ನಾಲ್ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ರು, ಅದರಿಂದ ಈಗ ಮತ್ತೆ ಹಾಕಿಸ್ತಾ ಇದೀನಿ. ನಾನು ಮತ್ತೆ ನಮ್ ಗಟ್ಟಿ ಆಳು ಬುಲೆಟ್ ವಿಡಿಯೋ ಮಾಡಕ್ ಬಂದಿದ್ದಾರೆ ಜೊತೆಲಿ. ಬನ್ನಿ ಹೋಗಿ ಹಾಕ್ಸೋಣ 5 ಲೋಟ ಎಷ್ಟು ಬರುತ್ತೆ ಅಂತ. ಹಾ, ಕಬ್ನಾಲ್ ಆಯ್ತಾ? ಇವಾಗ ಹಾಕೊಡ್ತೀರಾ ಅಣ್ಣ? ಇದು ಲೋಟ ತೋರ್ಸೋಣ ಹಂಗೆ. ಅಣ್ಣ, ಎಷ್ಟು ಬರುತ್ತೆ ಅದು? 250 ml ಅಣ್ಣ. 250 ml ಬರುತ್ತಾ? 250 ml. ಓ ಗೈಸ್, ಜಾಸ್ತಿ ಆಯ್ತು ಅನ್ಸ್ತೈತೆ ನನಗೇನು. ಅದು 5 ಲೋಟ ಹಾಕೋಣ. 5 ಲೋಟ? ಹಾ, ಓಕೆ ಅಣ್ಣ. ಗೈಸ್, ಇದೇ ಈ ಶಾಪಲ್ಲಿ ಲಾಸ್ಟ್ ಟೈಮು ನಾನು, ವಿಕಾಸ್, ಗೌತಮು ಜಾಸ್ತಿ ಯಾರು ಕುಡಿತಾರೆ ಅಂತ ಚಾಲೆಂಜ್ ಮಾಡಿದ್ದು. ಅದರಲ್ಲಿ ಇವನ್ ಗೆದ್ದಿದ್ದ, ವಿಕಾಸ್ ಗೆದ್ದಿದ್ದ, ಸೆಕೆಂಡು ಗೌತಮ್ ಗೆದ್ದಿದ್ದ, ಆಮೇಲೆ ನಾನು ಜಾಸ್ತಿ ಕುಡಿಯೋಕ್ಕಾಗಿರೋದ ನನ್ನ ಕೈಲಿ. ಬಟ್ ಇವಾಗ ನಾನು ಯಾರು ಬೇಗ ಕುಡಿತಾರೆ ಅಂತ 1 ನಿಮಿಷದಲ್ಲಿ ಎಷ್ಟು 5 ಕುಡಿಯೋಕ್ಕಾಗುತ್ತೆ ಇಲ್ವಾ ಅಂತ ಚಾಲೆಂಜ್ ಕೊಟ್ಟವನೆ. ಅದಕ್ಕೆ ಮತ್ತೆ ಅಣ್ಣನ ಹತ್ರನೇ ಬಂದಿದ್ದೀವಿ. ಇವಾಗ ಬನ್ನಿ ಕಬ್ನಾಲ್ ಹಾಕ್ಸೋಣ. ಗೈಸ್, ನಮ್ದು 5 ಲೋಟ ಇಲ್ಲಿದೆ, ಇವಾಗ ಆನ್ ಮಾಡ್ತವ್ರೆ. ನೋಡಿ ನಮ್ದು ಕಬ್ನಾಲ್ ಇವಾಗ ಯಾವ ತರ ರೆಡಿ ಮಾಡ್ತಾರೆ ಅಂತ. ಬೇಗ 5 ಲೋಟ ಕುಡಿತೀನಿ 1 ನಿಮಿಷದಲ್ಲಿ ಅಂತ ನಂಗೆ ಡೌಟ್ ಐತೆ. ಗೈಸ್, ನೀವು ಕುಡಿತೀನೋ ಇಲ್ವಾ ಅಂತ ಫಸ್ಟೇ ಕಾಮೆಂಟ್ ಹಾಕಿ, 1 ನಿಮಿಷದಲ್ಲಿ ಕುಡಿತೀನೋ ಇಲ್ವಾ ಅಂತ. ನೋಡಿ, ಇವಾಗ ರೆಡಿ ಆಯ್ತೈತೆ ನಮ್ದು ಕಬ್ನಾಲ್ ರೆಡಿ ಆಯ್ತೈತೆ. ನೋಡಿ, ಅಣ್ಣ ಸರಿಯಾಗಿ ಇಂತ ಬಿದ್ದವ್ರೆ. ನಮ್ದು ಜೀವನ ಇಂತಾರಲ್ಲ ಹಂಗೆ ಹಿಂಡಿ ಎಸ್ಬಿಟ್ರು. ಇವಾಗ ಬನ್ನಿ, ನಮ್ದು ಕಬ್ನಾಲ್ ರೆಡಿ ಆಗೈತೆ, ತೋರಿಸ್ತೀನಿ ಯಾವ ತರ ರೆಡಿ ಆಗೈತೆ ಅಂತ. ನೋಡಿ ಯಾವ ತರ ರೆಡಿ ಮಾಡ್ತವ್ರೆ ಅಂತ. ಇವಾಗ ಇನ್ನೇನೋ ರೆಡಿ ಆಯ್ತು ನಮ್ದು. ಇವಾಗ ಕಲಾಯಿಸ್ತಾರೆ ನೋಡಿ, ಆ ಕಡೆ ಈ ಕಡೆಯಿಂದ ಕಲಾಯಿಸಿ ಚೆನ್ನಾಗಿ ಕೊಡ್ತಾರೆ. ಈಗ ಅಣ್ಣ, ಕೋಲ್ಡ್ ಕಮ್ಮಿ ಇರ್ಲಿ ಅಂತ ಹೇಳಿದೀನಿ. ಕೋಲ್ಡು ನಮ್ದು 5 ಲೋಟ ಇವಾಗ ಇದೆ ಅಲ್ಲಿ. 5 ಲೋಟಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕುಡಿಯೋದೆ. ಅದು ಹಂಗೆ ಹಾಕ್ಮಾಡೋ ಗಟ್ಟಿಯಾಳು. ನಮ್ ಗಟ್ಟಿಯಾಳ್ನು ಹೊಸಗೆ ಕೆಲ್ಸಕ್ಕೆ ಮಡಿಕೊಂಡ್ರು ಆಯ್ತದ ಅವರು. 1 2 3 4 5 ಲೋಟ ಬಂದಿದೆ ನನ್ನ ಕಬ್ನಾಲು. ಈಗ ನಾನು ಕುಡಿಯುವ ಸಮಯ. ಬನ್ನಿ ಕುಡಿಯೋಣ ಇವಾಗ. ನಮ್ದು 5 ಕಬ್ನಾಲು ರೆಡಿ ಆಗೈತೆ. ಅಣ್ಣನ ಒಂದ್ಸಲಿ ಮಾತಾಡ್ಸೋಣ. ಅಣ್ಣ, 5 ಕಬ್ನಾಲಿ ಎಷ್ಟು ನಿಮಿಷದಲ್ಲಿ ಕುಡಿಬೋದ ಅಣ್ಣ? 1 ನಿಮಿಷದಲ್ಲಿ ಕುಡಿಬೋದಾ? 5 ಕುಡಿಬೋದಾ? ಹೌದಾ?
ಗೈಸ್ ಅಣ್ಣ ಹೇಳ್ತಾರೆ 5 ನಿಮಿಷದಲ್ಲಿ 5 ಕಬ್ನಾಲ 1 ನಿಮಿಷದಲ್ಲಿ ಕುಡಿಬೋದು ಅಂತ. ನಾವು ಟ್ರೈ ಮಾಡೇ ಹೋಗೋಣ. ಚಾಲೆಂಜ್ ಕೊಟ್ಟಿದ್ನಲ್ಲ, ಕಂಪ್ಲೀಟ್ ಮಾಡೋಣ ಬನ್ನಿ. ಗೈಸ್ ಇವಾಗ ಕುಡಿತಾ ಇದೀನಿ. ನಮ್ಮ ಹುಡ್ಗ ಟೈಮರ್ ಆನ್ ಮಾಡ್ತಾನೆ. ಈಗ ಹಂಗೆ ಒಂದೊಂದು ಎತ್ಕೋತೀನಿ. ಟೈಮರ್ ಆನ್ ಮಾಡು. ಹಂಗೆ ಆನ್ ಮಾಡ್ದೇನೋ. ಆರಾಮಾಗಿ ಆಯ್ತು. ಗೈಸ್ ನಂದು ಕಬ್ನಲೆಲ್ಲ ಕುಡ್ದಾಯ್ತು. 29 ಸೆಕೆಂಡ್ ಕುಡ್ದಿದ್ದೀನಿ. ಪಕ್ಕದಲ್ಲಿ 28 ಅದೇನು ಕರೀತಾರೋ ಗೊತ್ತಿಲ್ಲ ನಂಗಂತೂ. ಒಟ್ಟಿನಲ್ಲಿ 29 ಸೆಕೆಂಡ್ ಇಲ್ಲ 30 ಸೆಕೆಂಡ್ ಲೆಕ್ಕ ಹಾಕೊಡಿ. ಅಣ್ಣ ಹೆಂಗ ಅನ್ಸ್ತಾನ ಕುಡಿದಿದ್ದು? ಹೆಂಗ ಅನ್ಸ್ತು ಕುಡ್ದಿದ್ದು? ಸಕದ ಕುಡುಮ. ಇನ್ನೂ ಬೇಗ ಯಾರು ಕುಡಿತಾರ ಅಣ್ಣ? ಇನ್ನು ಯಾರು ಬೇಗ ಕುಡಿತಾರ ಏನಣ್ಣ? ಫಾಸ್ಟ್ ಯಾರು ಕುಡ್ದಲ್ಲಣ್ಣ. ಹಾ, ಫಸ್ಟ್ ಟೈಮ್ ನೀವೇ ಕುಡ್ದಿರೋದು. ಫಸ್ಟ್ ಟೈಮ್ ನಾನೇನ ಕುಡಿದಿರೋದು. 29 ಸೆಕೆಂಡು. 29 ಸೆಕೆಂಡ್ ನಾನು 1 ನಿಮಿಷ ಕೊಟ್ಟಿದ್ದೆ. ಹಾ, ನನ್ಗೂ ನಮ್ಮ ವಿಕಾಸ್ ಕೊಟ್ಟಿರೋದು 1 ನಿಮಿಷದಲ್ಲಿ 1 ಲೀಟ್ರು ಹೌದೌದು. ಕೊಟ್ಟಿದ್ದು. 1 ಲೀಟ್ರನ್ನ ನಾನು 29 ಸೆಕೆಂಡಲ್ಲಿ ಕುಡ್ದಿದ್ದೀನಿ. ಕುಡ್ದಲ್ಲ. ಮಧ್ಯಾಹ್ನ ಸ್ವಲ್ಪ ಊಟ ಗೀಟ ಎಲ್ಲ ಜಾಸ್ತಿ ಆಯ್ತು, ಆದ್ರೂ ಕುಡ್ದಿದ್ದೀನಿ. ಆದ್ರೂ ನಮ್ಗೆ ಖುಷಿ ಇದೆ ಕುಡೀಲಿ. ನೀನಾಗಿರೋ ಎಷ್ಟು ಸೆಕೆಂಡ್ ಕುಡಿತಿದೆ? ಇನ್ನು ಬೇಗ ಕುಡಿ. ನೀನ್ ಬೇಗ ಕುಡಿ. ಕೊಡಿಸ್ತೀನಿ, ಕುಡಿತ್ಯಾ? ಇವಾಗ ಆಗಲ್ಲ. ಮತ್ತೆ ಇವಾಗ ಕುಡಿ. ಈಗ ಕುಡಿದ್ಬಿಟ್ನಲ್ಲ. ಇವಾಗ ಕುಡ್ದೆ? ಇವಾಗ ಒಂದೇ ತಾನೇ ಕುಡ್ದಿದ್ದು. ಒಂದ್ ಕುಡಿದ್ರೆ ಏನಾಗಲ್ಲ, ಕುಡಿಯೋ. ಗೈಸ್ ನಾನು ಈ ಚಾಲೆಂಜ್ ಅಲ್ಲಿ 29 ಸೆಕೆಂಡ್ ಕುಡ್ದು ಗೆದ್ದಿದ್ದೀನಿ. ವಿಕಾಸ್ಗೆ ಈ ಚಾಲೆಂಜ್ ಅವ್ನು ಕೊಡ್ತೀನಿ. ಅವನು 1 ಲೀಟರ್ನ ಎಷ್ಟು ನಿಮಿಷ ತಗೋತಾನೆ ಕುಡಿಯೋಕೆ ಅಂತ ನೋಡೇ ಬೇಡ ಇರಿ. ಗೈಸ್ ಏನಿಲ್ಲ, ನಿನ್ನೆ ನನ್ನ ಚಾನಲ್ಗೆಲ್ಲ ವಿಡಿಯೋ ಮಾಡ್ಕೊಂಬಂದು ಮತ್ತೆ ಗೌತಮ್ ಚಾನಲ್ಗೂ ವಿಡಿಯೋ ಮಾಡಿದೆ. ಬಟ್ ಏನಂದ್ರೆ ನಂಗೊಂದು ಅಲ್ಲಿ ಡೇರ್ ಚಾಲೆಂಜಲ್ಲಿ ಒಂದು ಚಾಲೆಂಜ್ ಕೊಟ್ಟಿದ್ದ ನನಗೆ ಗೌತಮ್. ಒಂದು ಹುಡುಗಿ ಹತ್ರ ಲವ್ ಲೆಟ್ರ್ ಬರ್ಸ್ಕೋಬೇಕು ಅಂತ. ಬಟ್ ನಾನು ಅವ್ರ ಹತ್ರ ಹೋಗಿ, ಅಕ್ಕ ನನಗೆ ಹುಡುಗಿ ಇಲ್ಲ, ಈ ಥರ ಲವ್ ಲೆಟ್ರ್ ಬರ್ಕೊಡಿ ಅಕ್ಕ ಅಂತ ಕೇಳಿದೆ. ಬಟ್ ನಾನು ಹೋದ ತಕ್ಷಣ ಬರ್ಕೊಟ್ರು. ನೋಡಿ ಯಾವ ಥರ ಬರ್ಕೊಟ್ಟವ್ರೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಇಂತಿ ವಿರಾಟ್ ಇವರಿಗೆ, ನನ್ನ ಪ್ರೀತಿಯ ಗೆಳತಿಗೆ, ಅಂದರೆ ನಾನು ಕೇಳಿದ್ನಲ್ಲ, ಅವರು ನಮ್ಮ ಹುಡುಗಿ ಕೊಡಬೇಕು ಅಂತ ಅವ್ರು ಆ ಥರ ಬರ್ಕೊಟ್ಟಿರೋದು ವಿಷಯ. ನನ್ನ ಪ್ರೀತಿಯ ಗೆಳತಿಗೆ, ನನ್ನ ಹೃದಯದ ಅರಸಿ ನೀನಾಗು, 7 ಜನ್ಮಕ್ಕೂ ಕಾಯುವೆ ಮಾ ಎಂದು ಯಾಕೆ ಕರೆದೆ ಅಂದರೆ, ನೀನು ನನಗೆ ಅಮ್ಮನ ಸಮಾನ ಮಾ. ನೀನು ನನ್ನ ಲೈಫ್ಗೆ ಬಂದರೆ ನಾನು ಕಳೆದು ಹೋಗಿರೋನು ಮತ್ತೆ ಮರಳಿ ಜನಿಸುವೆ ಮಾ. ಸೊ ಮಾ ಫೈನಲಿ ಲವ್ ಯು ಮಾ. ನಿನಗಾಗಿ ಈ ಕವನ ಬರುವೆಯ ನನ್ನ ಜೀವನಕ್ಕೆ ಬಂದರೆ, ನೀನು ನನ್ನ ಜೀವನಕ್ಕೆ ಜನಿಸುವೆನು ಇನ್ನೊಂದು ಜನ್ಮ. ನಿನಗಾಗಿ ಕಾಯುವೆನು 7 ಜನ್ಮ. ನಾ ಕಾಯುವೆನು ಗೆಳತಿ, ಇಂತಿ ನಿನ್ನ ಹೃದಯದ ಅರಸ. ಗೈಸ್ ಸಖತ್ತಾಗಿ ಬರ್ಕೊಟ್ಟವ್ರೆ ಅಕ್ಕ ಮಾತ್ರ ನನಗೆ ಒಂದು ಕವನ. ಬಟ್ ನಮ್ಮ ಹುಡುಗಿ ಕೊಡೋಣ ಅಂದರೆ ನನಗೆ ಹುಡುಗಿನೇ ಇಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಯ್ತಲ್ಲ. ಅದಕ್ಕೆ ಈ ಲವ್ ಲೆಟ್ರನ್ನ ಮನೆಗೆ ತಂದು ನಾನೇ ಮಡಿಕೊಂಡಿದ್ದೀನಿ. ಪಾಪ ಬರ್ಕೊಟ್ಟವ್ರೆ ನನಗೆ ಅಂತ. ನೆಕ್ಸ್ಟ್ ಯಾವ್ದಾರು ಒಂದು ಹುಡುಗಿ ಸಿಕ್ಕಿದ್ರೆ ಪಕ್ಕ ಇದನ್ನು ಕೊಡ್ತೀನಿ ಅವ್ರಿಗೆ. ಗೈಸ್ ಬನ್ನಿ, ಹಂಗೆ ನಾನು ನಮ್ಮ ಇನ್ನೊಂದು ಫೋನಲ್ಲಿ, ನಮ್ಮ ಹುಡುಗನ ಫೋನಲ್ಲಿ ವೀಡಿಯೋಸ್ ನೋಡ್ತಿದ್ದೆ. ವಿಕಾಸ್ ಚಾನಲಲ್ಲಿ ಯಾವ ಥರ ಕಾಮೆಂಟ್ಸ್ ಹಾಕಿರ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಗೈಸ್ ನಾನು ನೋಡ್ತಿದ್ದೆ ನೋಡಿ ಯಾವ ಥರ ಹಾಕೋರೆ ಅಂತ. ಅದು ಮೊನ್ನೆ ಮಾಡಿದ ವಿಡಿಯೋ ಇದು. ಫಿಲ್ಟರ್ ಹೋಗಿದ್ದು ಗೈಸ್ ನೋಡಿ. ಕೋಬ್ರಾ ಫ್ಯಾನ್ಸ್ ಲೈಕ್ ಮಾಡ್ರಪ್ಪ. ಕೋಬ್ರಾ ಮೈಂಡ್ ವಾಯ್ಸ್. ಯಾವನ್ ಗುರು ಇವನು, ಸುಮ್ಮನೆ ವಟ ಅಂತವನೇ. ಗೈಸ್ ನಾನು ಆ ಥರ ಮೈಂಡ್ ವಾಶಲ್ಲಿ ಅಂದ್ಕೊಂಡೇ ಇಲ್ಲ. ಬಟ್ ನೋಡಿ ಯಾವ ಥರ ಹಾಕ್ಬಿಟ್ಟವ್ರೆ ಅಂತ. ನೆಕ್ಸ್ಟ್ ನೋಡಿ, ಬ್ಲ್ಯಾಕ್ ಕೋಬ್ರಾ ಈಟಿಂಗ್ ಬ್ಲ್ಯಾಕ್ ಜಾಮೂನ್ ಅಂತೆ. ಏನು ಗೈಸ್ ಈ ಥರ ಬ್ಲ್ಯಾಕ್ ಕೋಬ್ರಾ ಬ್ಲ್ಯಾಕ್ ಜಾಮೂನ್ ಈಟಿಂಗ್ ಅಂದರೆ ಏನು ಒಂದು ಅರ್ಥನೇ ಆಗಲ್ಲ. ನೋಡಿ ಯಾವ ಥರ ಆಗ್ತಾರೆ ಅಂತ. ವಿಕಾಸ್ ಅಂಡ್ ಕೋಬ್ರಾ ಟ್ರೈ ರಾಜಣ್ಣ ಮಿಲಿಟರಿ ಹೋಟೆಲ್ ಇನ್ RR ನಗರ. ಹೋಗೋಣ, ಪಕ್ಕ ಹೋಯ್ತೀವಿ ಗೈಸ್ ಅಲ್ಗೋನು. ಕೋಬ್ರಾ ಡಿ ಬಾಸ್ ಫ್ಯಾನ್, ಆಲ್ವೇಸ್ ಡಿ ಬಾಸ್ ಫ್ಯಾನ್. ನಾನು ಒಬ್ಬ ಡಿ ಬಾಸ್ ಅಭಿಮಾನಿನೇ. ಡಿ ಬಾಸ್ ಫ್ಯಾನ್. ಮತ್ತು ಇನ್ನೇನು ಹಾಕಿದ್ದಾರೆ ಎಲ್ಲಿ ಗೈಸ್? ನಮ್ಮ ಹೆಸರೇ ಗೊತ್ತಿಲ್ಲ ಯಾಕೋ. ಇದರಲ್ಲಿ ಯಾವಾಗಲೂ ಆಗ್ತಾರೆ ಇವರು. ನೈಸ್ ಲಾಗ್ ವಿಕಾಸ್ ಬ್ರೋ, ಕೋಬ್ರಾ ಬ್ರೋ, ಮಿಸ್ಸಿಂಗ್ ಯಶ್ವಂತ್ ಬ್ರೋ. ಚೆನ್ನಾಗಿ ಆಗ್ತಾರೆ ಅವ್ರ ಮಾತ್ರ. ನೆಕ್ಸ್ಟ್ ಇನ್ನೇನು ಹಾಕಿದ್ದಾರೆ? ಇಷ್ಟೇನಾ ನನ್ನ ಹೆಸರು? ಇವರು ಕೋಬ್ರಾ ಗೇವ್ ಮಿ ರೆಸ್ಪೆಕ್ಟ್ ಯುವರ್ ಮದರ್.
ಗೈಸ್ ನಾನು ಯಾವಾಗಲೂ ನಮ್ಮ ಅಮ್ಮಂಗೆ ಅಂದರೆ ಬೇರೆಯವ್ರ ಹತ್ರ ನಾನು ಹೊರಗಡೆ ಸೈಡ್ ಯಾರ ಹತ್ರ ನಾನು ಮಾತಾಡಲ್ಲ. ನಮ್ಮ ಅಮ್ಮಗೆ ಒಬ್ರಿಗೆ ಆ ಥರ ನಾನು ಬೈಯೋದ್ರಲ್ಲೇ ಒಂಥರ ಪ್ರೀತಿ ನಮ್ಮ ಅಮ್ಮಂಗೆ. ಆ ಥರ ಒಂದಿನ ನಾನು ಬೈದು ಮಾತಾಡ್ಸಿಲ್ಲ ಅಂದರೆ ನಮ್ಮಮ್ಮ ಸಮಾಧಾನನೇ ಆಗಲ್ಲ, ಯಾರೋ ಬೇರೆಯವ್ರು ಅನ್ಕೊಬಿಡ್ತಾರೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಅದೇ ಥರ ಮಾತಾಡಿರೋದು ನಮ್ಮ ಅಮ್ಮಗೆ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ನನಗೂ ನಮ್ಮಮ್ಮ ಇಬ್ಬರೂ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀವಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಬನ್ನಿ ಮುಂದೆ ಏನು ಹಾಕಿದ್ರು ನೋಡೋಣ. ಕೋಬ್ರಾ ವಿಕಾಸ್ ನೀವಿಬ್ಬರು ಸೂಪರ್, ಲವ್ ಫ್ರಮ್ ಮಂಡ್ಯ ಬಾಯ್ಸ್, ಆಲ್ವೇಸ್ ಮಂಡ್ಯ ಬಾಯ್ಸ್ ಲವ್ ಯು. ಆಮೇಲೆ ವಿಕ್ಕಿ ಮಾಮ ಕೋಬ್ರಾ ಜಿಮ್ಗೆ ಫ್ರೀ ಕೊಡಬೇಕು ಅನ್ನೋರು ಅನ್ರಿಸಬಲ್ ಸಪೋರ್ಟ್ ಮೆನ್ಷನ್ ಮಾಡಿ. ಕೋಬ್ರಾ ಜಿಮ್ಗೆ ಹೋಗೋಣ. ಒಂದು ಸ್ವಲ್ಪ ಮನೆ ಪರಿಸ್ಥಿತಿ ಎಲ್ಲ ಇದಾಗ್ಬಿಡೈತೆ. ಅದೆಲ್ಲ ರೆಡಿ ಆದಮೇಲೆ ಪಕ್ಕ ನಾನೇ ಜಿಮ್ಗೆ ಹೋಗ್ತೀನಿ. ಜಿಮ್ಗೆ ಬಿಡಲ್ಲ, ರೆಡಿ ಆಯ್ತೀನಿ. ನಾನು ಒಂದು ಕಾಂಪಿಟೇಷನ್ ಪಕ್ಕ ರೆಡಿ ಆಯ್ತೀನಿ. ಕೋಬ್ರಾ ಬ್ರೋ ನಿಮಗೂ ರಾಗಿ ಮುದ್ದೆ ಅಂದರೆ ಇಷ್ಟ ರೀ ಬ್ರೋ? ಹೌದು, ನನಗೂ ರಾಗಿ ಮುದ್ದೆ ಅಂದರೆ ಇಷ್ಟ. ಯಾಕಂದರೆ ನಾನು ಹಳ್ಳಿ ಒಬ್ಬ ಹುಡುಗ ಅಲ್ವಾ, ಹಳ್ಳಿ ಹುಡುಗಂಗೆ ರಾಗಿ ಮುದ್ದೆ ಅಂದರೆ ಇಷ್ಟ ಇರಲ್ವಾ. ಕೋಬ್ರಾ ಅಣ್ಣ, ಕೋಬ್ರಾ ಅಣ್ಣ ಥ್ಯಾಂಕ್ ಯು ಬ್ರೋ. ಅವ್ರು ಯಾವಾಗಲೂ ಆಗ್ತಾರೆ ಪಾಪ. ಕೋಬ್ರನಿಗೆ ಯಾವುದು ತಿನ್ನಬೇಕು ಯಾವುದು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೈಸ್. ಅಲ್ಲಿ ಟೇಸ್ಟ್ ಆ ಥರ ಇತ್ತು, ನಾನು ಯಾವ್ದು ತಿನ್ನಬೇಕು ಯಾವ್ದು ಬಿಡಬೇಕು ಅಂತ ನನಗೆ ಗೊತ್ತಾಗಿಲ್ಲ. ಏನು ಮಾಡಲಿ ಹೇಳಿ. ಕೋಬ್ರಾ ಬ್ರೋ ಜೊತೆ ಎಕ್ಸ್ಲೈವ್ ಇಡ್ಲಿ ವಡೆ ಅನ್ಲಿಮಿಟೆಡ್ ಈಟಿಂಗ್ ಚಾಲೆಂಜ್ ಮಾಡ. ಕೋಬ್ರಾ ನೋ ಫುಡ್ ಚಾಲೆಂಜ್. ಒಂದಿನ ಬೇಕಾದ್ರೆ ನೀರು ಕುಡ್ಕೊಂಡು ಇರ್ತೀನಿ ಗೈಸ್. ನಾನು ಫುಡ್ಡನ್ನು ತಿಂದೇನೆ ಇರ್ತೀನಿ, ಎಲ್ಲ ಥರನೂ ಮಾಡ್ತೀನಿ ನಾನು ಆಲ್ವೇಸ್. ಆಮೇಲೆ ಇನ್ನೇನು ಹಾಕಿದ್ರೆ ಹಾಯ್ ಕೋಬ್ರಾ ವಿಕಾಸ್ ಬ್ರೋ. ಹಾಯ್ ಕೋಬ್ರಾ ವಿಕಾಸ್, ಚೆನ್ನಾಗಿ ಹಾಕಿದ್ರ ಗೈಸ್. ಕೋಬ್ರಾ VS ವಿಕಾಸ್ ಈಟಿಂಗ್ ಚಾಲೆಂಜ್. ಕೋಬ್ರಾ ಫ್ಯಾನ್ಸ್ ಲೈಕ್, ಥ್ಯಾಂಕ್ ಯು. ಕೋಬ್ರಾ ಮಸಾಲೆ ಸೋಡಾ ಚಾಲೆಂಜ್, ಅದೆಲ್ಲ ಮಾಡಲ್ಲ ನಾನು. ಕೋಬ್ರಾ VS ವಿಕಾಸ್, ಸಾರಿ ಕೋಬ್ರಾ ವಿಕಾಸ್ ಚೆಡ್ಡಿ ದೋಸ್ತ್ ಅಷ್ಟೇ ಹಾಕಿರೋದು. ಬ್ರೋ ಬಾರ್ಬಿಕ್ಯೂ ನಾಟಿ ಆಗಿ ಕೋಬ್ರನ್ನ ಕರ್ಕೊಂಡೋಯ್ತಾನೆ ಗೈಸ್. ತುಂಬ ಸಪೋರ್ಟ್ ಮಾಡ್ತಾನೆ ವಿಕಾಸ್ ನನಗೂ. ಏನಿಲ್ಲ ಅಂದ್ರೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಕೋಬ್ರಾ ತನುಷ ಕೋಬ್ರಾ ನವಮಿಲ ಕೋಬ್ರಾ ಐ ಲವ್ ಯು ವಿಕಾಸ್ ಬ್ರೋ. ನಮಸ್ಕಾರ. ಐ ಆಮ್ ಹ್ಯಾಪಿ ಬಿಕಾಸ್ ಯು ಆರ್ ವಿತ್ ಕೋಬ್ರಾ. ಹಾರ್ಟ್ ಸಿಂಬಲ್ ಹಾಕ್ಬಿಟ್ಟು ಈ ಥರ ಹಾಕ್ತಾರೆ, ಯಾವಾಗಲೂ ಹಾಕ್ತಾರೆ ಪಾಪ ಗೈಸ್. ನನಗೇನಂದರೆ ಇಷ್ಟೆಲ್ಲ ಈ ಥರ ಎಲ್ಲ ನೋಡೋದ್ಮೇಲೆ ತುಂಬ ಖುಷಿ ಆಗುತ್ತೆ ನನಗೆ. ಆದ್ರೂ ಯಾವ ಥರ ಇದ್ದೆ ನಾನು ಇಲ್ಲಿ ವಿಕಾಸ್ ಜೊತೆ ಹೋಗಿ ಈ ಥರ ಪ್ರೀತಿ ತೋರಿಸ್ತವ್ರೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಎಲ್ಲ ನಿಮ್ಮಿಂದನೇ. ಬಟ್ ತುಂಬ ಖುಷಿ ಇದೆ ನನಗೆ. ಒಂದು ಟೈಮಲ್ಲಿ ಬೆಳಗ್ಗೆ ಆಯಿತು ಅಂದರೆ ಒಂದು ಸ್ವಲ್ಪ ಬೇಜಾರಾಗ್ಬಿಡ್ತೀನಿ, ಮೂಡ್ ಆಫ್ ಆಗ್ಬಿಡ್ತೀನಿ. ಏಕೆಂದರೆ ಆ ವಿಷಯ ನಿಮಗೂ ಗೊತ್ತಿರುತ್ತೆ, ಇತ್ತೀಚೆಗೆ ಏನಾಗ್ಬಿಟ್ಟಿದೆ ನನಗೆ ಅಂತ. ಬಟ್ ವೀಡಿಯೋ ನೋಡ್ತಾನೆ ನಾನು ಅದಕ್ಕೆ ಅಂತಲೇ ಸಂಜೆ ಟೈಮು ವೀಡಿಯೋ ನೋಡ್ತಾ ಇರ್ತೀನಿ. ವೀಡಿಯೋ ನೋಡ್ಕೊಂಡು ನನ್ನ ವೀಡಿಯೋಸ್ನ ವಿಕಾಸ್ ಹಾಕಿರ್ತಾನಲ್ಲ, ನನ್ನ ವೀಡಿಯೋಸ್ ನಾನೇ ನೋಡ್ಕೊಂಡು ಈ ಥರ ಕಮೆಂಟ್ಸ್ನ ಓದ್ಕೊಂಡು ಒಂದು ಸ್ವಲ್ಪ ನಾನೇ ಖುಷಿಯಾಗಿ ಆರಾಮಾಗಿ ಇರ್ತೀನಿ. ಏನೂ ಮಾಡೋಕ್ಕಾಗಲ್ಲ, ಮನುಷ್ಯ ಅಂದಮೇಲೆ ಈ ದುಃಖ ಸುಖ ನೋವು ನಲಿವು ಎಲ್ಲ ಇದ್ದಿದ್ದೆ. ನೋಡೋಣ ನಮ್ಮ ಲೈಫ್ ಯಾವ ಥರ ಮುಂದೆ ಇರುತ್ತೆ ಅಂತ. ಇವಾಗ ನನ್ನ ಚಾನಲ್ಗೆ ಹೋಗೋಣ. ನನ್ನ ಚಾನಲ್ಗೆ ಹೋಗ್ಬಿಟ್ಟು ಯಾವ ಥರ ಇದಾಕಿರ್ತಾರೆ ಕಾಮೆಂಟ್ಸ್ ನೋಡೋಣ ಬನ್ನಿ. ಹೋಸಲ ನೋಡಿದ್ದು ವಿಕಾಸ್ ಚಾನಲು, ಇವಾಗ ನನ್ನ ಚಾನಲ್ಗೆ ಹೋಗೋಣ. ಇದೊಂದು ಆ್ಯಡ್ಸ್ ಮಾತ್ರ ಯಾವಾಗಲೂ ಬರ್ತಾಯಿರ್ತದೆ ಗೈಸ್. ಆ್ಯಡ್ಸ್ ಬಂದಂಗೆ ಬರುತ್ತೆ. ಸೌಂಡ್ ಎಲ್ಲ ಕಮ್ಮಿ ಕೊಡಬೇಕು. ಆ್ಯಡ್ಸ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಇದಾಗುತ್ತೆ. ಆ್ಯಡ್ಸ್ ನಾವೇನು ಹಾಕಲ್ಲ ಗೈಸ್, ಅದು ಯೂಟ್ಯೂಬ್ ಕಂಪ್ನಿ ಕಡೆಯಿಂದ ಅವ್ರು ಹಾಕಿರ್ತಾರೆ ಆ್ಯಡ್ಸು, ನಾವೇನು ಹಾಕಲ್ಲ. ಬನ್ನಿ ಗೈಸ್. ಇದು ನಂತರಲ್ಲಿ ಚೇತನ್ ಅಂತೆ, ವೋಟ್ ಫಾರ್ ಕೋಬ್ರಾ ಲವ್ ಸ್ಟೋರಿ ಗೈಸ್. ಅದಕ್ಕೆ ನೋಡಿ 285 ಬಂದೈತೆ ಲೈಕ್ಸು. ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಲ್ಲ. ಲವ್ ಸ್ಟೋರಿ ರಿವ್ಯೂ ಮಾಡಬೇಕು ಅಂದರೆ ನೀವು ಕೋಬ್ರಾ ಲವ್ ಸ್ಟೋರಿ ಅಂತ ಹಾಕಿ ಪಕ್ಕ ರಿವ್ಯೂ ಮಾಡ್ತೀನಿ. ನಂದು ಯಾವ ಥರ ಏನಾಯಿತು, ಇವಾಗ ಯಾಕೆ ಬ್ರೇಕಪ್ ಆಯಿತು ಎಲ್ಲನೂ ಹೇಳ್ತೀನಿ, ಹಾಕಿ ಗೈಸ್ ನೀವು. ಆಮೇಲೆ ನೆಕ್ಸ್ಟು ಡೈಲಿ ಲಾಗ್ಸ್ ಬರಲಿ, ನಾನು ಸಪೋರ್ಟ್ ಮಾಡ್ತೀನಿ ಬ್ರೋ. ಥ್ಯಾಂಕ್ ಯು ಬ್ರದರ್. KPS ಲಾಗ್ಸ್ ಚಾನಲ್ ಅವ್ರ ಜೊತೆ ಲೋಕಿ ಈಟಿಂಗ್ ಚಾಲೆಂಜ್ ಮಾಡಿ ಬ್ರೋ. ಪಕ್ಕ ಗೈಸ್, ನಾನು ಅಲ್ಲಿ ಇದ್ದಾರೆ ಒಬ್ಬರು ಲೋಕಿ ಬಾಸು ಅಂತ ಇದ್ದಾರೆ, ಅವ್ರ ಜೊತೆ ಪಕ್ಕ
ಚಾಲೆಂಜ್ ಮಾಡೇ ಮಾಡ್ತೀನಿ. ಅವ್ರ ಜೊತೆ ಎಲ್ಲ ಸುಮಾರು ಜನ ಹೇಳ್ತಿದ್ದಾರೆ, ನಾನು ಕಂಟೆಂಟ್ ಮಾಡೋಕ್ಕೆ ಅವ್ರನ್ನ ಟ್ರೈ ಮಾಡ್ತಾಯಿದ್ದೀನಿ. ಸಿಕ್ಕಿದ್ರೆ ಪಕ್ಕ ಮಾಡ್ತೀನಿ ಅವ್ರ ಜೊತೆ. ಸೂಪರ್ ಬ್ರೋ, ಡೈಲಿ ಅಪ್ಡೇಟ್ ಮಾಡಿ, ಕೀಪ್ ಮೂವಿಂಗ್. ಥ್ಯಾಂಕ್ ಯು ಬ್ರೋ. ವಾವ್ ಸೂಪರ್, ಮೈ ಫೇವ್ರೆಟ್ ಪಾಪ್ಕಾರ್ನ್ ಕೋಬ್ರಾ. ಹೀಗೆ ವೀಡಿಯೋಸ್ ಬರಲಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ವೀಡಿಯೋಸ್ ಕೋಬ್ರಾ. ಥ್ಯಾಂಕ್ ಯು ಸೋ ಮಚ್. ಗೌತಮ್ ಬ್ರೋ ಫ್ಯಾನ್ಸ್, ಗೌತಮ್ ಜೊತೆ ವಿಡಿಯೋ ಮಾಡಿ, ಪಕ್ಕ ಮಾಡ್ತೀನಿ ಗೌತಮ್ ಜೊತೆ. ಐ ಲವ್ ಯು ಫ್ಯಾನ್ಸ್. ಏನೇನೋ ಆಗ್ತಾರೆ ಗೈಸ್, ಓದೋಕ್ಕೆ ನನಗೆ ತಲೆ ಕೆಟ್ಟೋಗುತ್ತೆ. ಏನು ತಲೆನೂ ಕೆಡಲ್ಲ ಗೈಸ್. ನನ್ನ ಚಾನಲ್ನಲ್ಲಿ ಇದುವರೆಗೂ ಯಾರು ಅಷ್ಟು ಕೆಡ್ತಾಗಾಗಲಿ ಏನಾರಾಗಲಿ ಒಬ್ಬರು ಇಬ್ಬರು ಆಗ್ತಾರೆ ಕಾಮೆಂಟ್ಸ್, ಅವಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಮಿಕ್ಕಿದ್ದು ಒಂದು 99% ಬರೋದೆಲ್ಲ ನನಗೆ ಈ ಥರ ಕಾಮೆಂಟ್ಸೇ. ನೆಕ್ಸ್ಟ್ ವೀಡಿಯೋದಲ್ಲಿ ಕೋಬ್ರಾ ಲವ್ ಸ್ಟೋರಿ, ಕೋಬ್ರಾ ಸೂಪರ್ ಲವ್ ಗೌತಮ್ ಬ್ರೋ, ಇದೇ ಥರ ನನಗೆ ಇದು ನೋಡಿ ಹೆಂಗಾಗೈತೆ. ಇವಾಗ ನಮ್ಮ ಕೋಬ್ರಾಗೆ ಸ್ಯಾಟಿಸ್ಫೈ ಆಗಿರುತ್ತೆ. ಯಾಕೆ ಹೇಳಿ, ಸ್ವಂತ ದುಡ್ಡಿನಿಂದ ಅಲ್ವಾ ಗೈಸ್. ನನ್ನ ದುಡ್ಡಾದರೂ ಸರಿ, ಇಲ್ಲ ಗೌತಮ್ ದುಡ್ಡಾದರೂ ಸರಿ, ಇಲ್ಲ ಅಂದರೆ ವಿಕಾಸ್ ದುಡ್ಡಾದರೂ ಸರಿ, ನನಗೇನು ಅನಿಸುತ್ತೆ ನಾನು ಆನೆಸ್ಟಾಗಿ ಹೇಳ್ತೀನಿ. ಅದನ್ನು ಬಿಟ್ಬಿಟ್ಟು ಚೆನ್ನಾಗಿಲ್ಲ ಅಂದರೂ ಚೆನ್ನಾಗೈತೆ, ಚೆನ್ನಾಗಿರೋದನ್ನ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ನನಗೆ ಇಷ್ಟ ಆಯಿತಾ ಅಲ್ಲಿ ಅದು ಹೇಳ್ತೀನಿ. ನನಗೆ ಅದರಲ್ಲಿ ಈಗ ಸುಮಾರು ವೆರೈಟಿ ಐಟಮ್ ತಂದಿರ್ತಾರೆ. ಆ ವೆರೈಟಿ ಐಟಮಲ್ಲಿ ನನಗೆ ಒಂದು 3 ಐಟಮ್ ಇಷ್ಟ ಆಗಿ 2 ಐಟಮ್ ಇಷ್ಟ ಆಗಿಲ್ಲ ಅಂದರೆ ನನಗೆ ಇಷ್ಟ ಇಲ್ಲ ಅಂತಲೇ ಹೇಳೋದು. ಆ 3 ಇಷ್ಟ ಆಗಿ ಆ 2 ಇಷ್ಟ ಆಗಿಲ್ಲ, ಇಷ್ಟ ಐತೆ ಅಂತ ನಾನು ಯಾವತ್ತೂ ಹೇಳಲ್ಲ. ಹಂಗೆ ಇದ್ರೂ ಹೇಳಲ್ಲ ನಾನು. ಕೋಬ್ರಾ ಬ್ರೋ ವೀಡಿಯೋಸ್ ಮಧ್ಯ ಸ್ವಲ್ಪ ಮೀಮ್ಸ್ ಹಾಕಿ ವೀಡಿಯೋಸ್ ಎಡಿಟ್ ಮಾಡಿ ಇನ್ನೂ ಚೆನ್ನಾಗಿ ಬರುತ್ತೆ. ಎಷ್ಟು ಆದರೂ ನಮ್ಮ ಕೋಬ್ರಾ ಬ್ರೋಗೆ ಆಲ್ವೇಸ್ ಸಪೋರ್ಟ್. ಕೋಬ್ರಾ ಬ್ರೋ ಆನ್ ಟಾಪ್. ಗೈಸ್, ನಿಮ್ಮ ಸಪೋರ್ಟು ಇದೇ ಥರ ನನಗೆ ಯಾವಾಗಲೂ ಇದ್ದರೆ ಪಕ್ಕ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಇಲ್ಲಾಂದರೆ ಡೈಲಿ ವ್ಲಾಗ್ಸ್ ಮಾಡಿ ಅಂತಿರಲ್ವ, ನಂದು ಈ ಥರ ವಾರಕ್ಕೆ ಒಂದಾಗ್ತಾನೆ ಹೊಸ ವ್ಯೂಸ್ ಕಮ್ಮಿ ಆಗಿಬಿಡುತ್ತೆ. ಅದರಿಂದ ಡೈಲಿ ವ್ಲಾಗ್ಸ್ ಮಾಡ್ಬೇಕಾದ್ರೆ ನಿಮ್ಮ ಸಪೋರ್ಟ್ ನಂಗೆ ಇನ್ನೂ ಬೇಕು. ಇನ್ನೂ ಇದೇ ಥರ ನನಗೆ ಸಪೋರ್ಟ್ ಮಾಡ್ರೆ ಡೈಲಿ ವ್ಲಾಗ್ ಪಕ್ಕ ಮಾಡ್ತೀನಿ ಗೈಸ್. ಸಪೋರ್ಟ್ ಮಾಡ್ತಾರೆ. ನಾನು ಹೇಳ್ತಿಲ್ವ ಗೈಸ್, ನಾನು ಎಷ್ಟು ವೀಡಿಯೋಸ್ ಹಾಕಿದ್ದೀನಿ, ಒಂದು ಸುಮಾರು ವೀಡಿಯೋಸ್ ಹಾಕಿದ್ದೀನಿ. ಬಟ್ ಅಲ್ಲಿ ಆಗಿರೋದೇನು ಅಂದರೆ, ನಂದು ನೋಡಿ, ಇದು ಒಂದು ಸ್ವಲ್ಪ ವ್ಯೂಸ್ ಹೋಗಿಲ್ಲ, 6,000 ಹೋಗೈತೆ. ಇದು 9,000, ಇದು ಬಂದು 7,000, ಇದು ಬಂದು 7,000, ಇದು ಬಂದು 11,000, ಇದು 20,000. ಇಷ್ಟೇ ನಂದು ವ್ಯೂಸ್ ಹೊಸಿ ಕಮ್ಮಿ ಆಗ್ಬಿಟ್ಟಿತ್ತು ಮಧ್ಯದಲ್ಲಿ, ಸರಿನಾ. ಇದು ನೋಡಿ, ಆಮೇಲೆ ಅದಾದಮೇಲೆ ಚಿಕನ್ ಬಿರಿಯಾನಿಗೆ 69, ಕಬಾಬ್ಗೆ 37, ಮತ್ತು ಪಿಜ್ಜಾ ತಿನ್ನೋದಕ್ಕೆ 12, ಮತ್ತು ಮರ ಹತ್ತೋದಕ್ಕೆ 36, ಮತ್ತು ಲಾಸ್ಟ್ ಗೌತಮ್ ಜೊತೆ ಮಾಡಿರೋದಕ್ಕೆ 61. ಮಧ್ಯದಲ್ಲಿ ಈ ಥರ ವ್ಯೂಸ್ ಕಮ್ಮಿ ಆಗ್ಬಿಡುತ್ತೆ. ನನಗೂ ಒಂದು ಸ್ವಲ್ಪ ಇದಾಗ್ಬಿಟ್ಟಿತ್ತು, ಯಾಕೆ ಕಮ್ಮಿ ಆಗೋಯ್ತು, ಏನು ಮಾಡೋದು ಬಿಡು, ಏನು ಮಾಡಿದ್ರು ಓಡ್ತಿಲ್ಲ ಅಂದಾಗ. ಆವಾಗ ನನಗೆ ವಿಕಾಸು ಮತ್ತು ನಮ್ಮ ಹುಡುಗರು ಎಲ್ಲ ಸೇರಿ ಈ ಥರ ನಮಗೂ ಬೇಜಾನಾಗಿದೆ, ನೀನು ಬರೀ ಈಗ ಇಷ್ಟಾರು ನಿಂಗೆ ಇಷ್ಟು ಸಿಕ್ಕೈತೆ, ಸಪೋರ್ಟ್ ಸಿಕ್ಕೈತೆ, ಬಿಡಬೇಡ, ವಾರಕ್ಕೊಂದು 2 ಹಾಕು ಅಂತ ನಮ್ಮ ವಿಕಾಸೂರಲ್ಲಿ ಹೇಳಿ ವಿಡಿಯೋ ಮಾಡಿಸಿ ಹಾಕ್ಸ್ತಿದ್ದಾರೆ. ಬಟ್ ನಿಮ್ಮ ಪ್ರೀತಿ ಮತ್ತು ನಿಮ್ಮ ಸಪೋರ್ಟ್ ಇದೇ ಥರ ನಂಗೆ ಇರಬೇಕು, ಇನ್ನೂ ಜಾಸ್ತಿ ಇರಬೇಕು ಅಂತ ಕೇಳ್ಕೊತೀನಿ ಗೈಸ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಬೇಗ. ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ಇನ್ನು ಗೈಸ್. ಇದು ಲಾಸ್ಟ್ ಟೈಮು ನಿಮಗೆ ವಿಕಾಸ್ ತೋರಿಸಿದ್ದು ಅನಿಸುತ್ತೆ ನಮ್ಮ ಮನೇನ. ನೋಡಿ, ಇದೇ ನಮ್ಮ ಮನೆ. ಅಲ್ಲೊಂದು ಫ್ರಿಜ್ ಇದೆ, ಟಿ ವಿ ಇದೆ, ಇದು ಮಂಚ, ನಮ್ಮಮ್ಮ ಅಲ್ಲೇ ಮಲ್ಕೊಳ್ಳೋದು. ಇದು ನೋಡಿ ನನ್ನ ಜಿಮ್ ಐಟಮ್ಗಳು ಬೇಜಾನಿದೆ, ಎಲ್ಲ ಜಿಮ್ ಐಟಮು. ಸುಮ್ಮನೆ ಎಲ್ಲ ತಂದು ಮಡಿಕೊಂಡಿದ್ದೀನಿ ಅಷ್ಟೇ. ನಾನು ಇವಾಗ ಜಿಮ್ಗೆ ಹೋಗ್ತಿಲ್ಲ, ಮೇಲೆ ಹೋಗೋಣ, ಸ್ಟಾರ್ಟ್ ಮಾಡ್ತೀನಿ, ಅಲ್ಲಿವರೆಗೂ ಇಲ್ಲೇ ಇರುತ್ತೆ ಗೈಸ್. ಇದು ಬಂದು ನೋಡಿ, ನಂದು ಮಿಸ್ಟರ್ ಕರ್ನಾಟಕ ಆಮೇಲೆ ಮಿಸ್ಟರ್ ಇಂಡಿಯಾ ಎರಡೂ ನಾನು ಪ್ಲೇಸ್ಮೆಂಟ್ ಆಗಿತ್ತು ಬಾಡಿ ಬಿಲ್ಡಿಂಗಲ್ಲಿ. ಅದು ನನ್ನ ನೆನಪಿಗೆ ಇಲ್ಲೇ ಹಾಕ್ಕೊಂಡಿದ್ದೀನಿ. ಮತ್ತು ಅದೆಲ್ಲ ನಾವು ಬೇರೆ ಬೇರೆ ಕಾಂಪಿಟೇಷನ್ನು ಅಲ್ಲಿ ಯಾವ್ದಾರ ಈವೆಂಟ್ಸ್ಗೆ ಹೋದಾಗ ಹಾಕಿದ್ದು. ತುಂಬ ಖುಷಿಯಾಗುತ್ತೆ ಗೈಸ್. ನಂದು ಮಿಸ್ಟರ್ ಕರ್ನಾಟಕ 3ನೇ ಪ್ಲೇಸು, ಅಲ್ಲಿ ಸೆಲೆಕ್ಟ್ ಆಗಿ ಮಿಸ್ಟರ್ ಇಂಡಿಯಾದಲ್ಲಿ ಕಾಂಪಿಟೇಷನ್ ಮಾಡಿದೆ, ಅಲ್ಲೂ 3ನೇ ಪ್ಲೇಸ್ ಆಯ್ತು ನನಗೆ ಮಿಸ್ಟರ್ ಇಂಡಿಯಾದಲ್ಲೂ. ಖುಷಿ ಐತೆ. ಈ ವರ್ಷ ಸ್ಟಾರ್ಟ್ ಮಾಡೋಣ, ಫಸ್ಟ್ ಪ್ಲೇಸ್ ಮಾಡೋಣ ಅಂದ್ಕೊಂಡೆ. ಬಟ್ ಪರಿಸ್ಥಿತಿ ಆ ಥರ ಮಾಡೋಕ್ಕಾಗಿಲ್ಲ. ಮನಿ ಇರಬೇಕು, ಮತ್ತು ಆಮೇಲೆ ಟೆನ್ಷನ್ನು ಏನೇ ಆದ್ರೂ ಏನೂ ಇರಬಾರ್ದು, ಜಿಮ್ ಕಡೆನೇ ಫೋಕಸ್ ಇರಬೇಕು. ಅವಾಗ ಟೆನ್ಷನ್ ಮಡಿಕೊಂಡು ಇಲ್ಲ ಏನೋ ಮಡಿಕೊಂಡು ವರ್ಕೌಟ್ ಮಾಡ್ತೀನಿ ಅಂದರೂ ವೇಸ್ಟ್. ಅದು ನಮ್ಮ ಮೈಗೆ ಇದಾಗಲ್ಲ, ವರ್ತಾಗಲ್ಲ ಅದು. ಅದರಿಂದ ಇದೆಲ್ಲ ಕಳೀಲಿ. ನೆಕ್ಸ್ಟ್ ಇಯರು ಪಕ್ಕ ನಾನು ಗೋಲ್ಡ್ ಮೆಡಲಿಸ್ಟ್ ಹೊಡಿಲೇಬೇಕು ಅಂತ ತೀರ್ಮಾನ ಮಾಡಿದ್ದೀನಿ.
ಪಕ್ಕಾ ರೆಡಿ ಆಯ್ತೀನಿ ಗೈಸ್. 2027ಕ್ಕೆ ಮಾತ್ರ ಪಕ್ಕಾ ರೆಡಿ ಆಗೇ ಆಯ್ತೀನಿ. ಏನು ಗೈಸ್, ಒಂದು ಇಯರ್ ಟೈಮ್ ಬೇಕೇ ಬೇಕು ನಾವು ರೆಡಿ ಆಗಬೇಕು ಅಂದರೆ. ಗೈಸ್ ನೋಡಿದ್ರಲ್ಲ ನಮ್ಮ ಮನೆ ಯಾವ ಥರ ಐತೆ ಅಂತ. ಈ ಕಡೆ ಇರೋದು ನಂದು ರೂಮು, ನಾನಿಲ್ಲೇ ನಂದು ರೂಮ್ ಇದು. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್.